ಸದ್ಯಕ್ಕಂತೂ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಗುರುಬಲ ಅನ್ನುವಂಥದ್ದು ಇಲ್ಲ. ಯಾವಾಗ ಗುರುಬಲ ಅನ್ನುವಂಥದ್ದು ನಿಮಗೆ ಇಲ್ಲವೋ ಅವಾಗ ನಿಮ್ಮ ಕೆಲಸಗಳು ಸ್ಪೀಡ್ ಆಗಲ್ಲ, ಸ್ವಲ್ಪ ಸ್ಲೋ ಆಗಿರುತ್ತೆ, ಗೋಲ್ ರೀಚ್ ಆಗೋದಕ್ಕೆ ಡಿಲೇ ಆಗುತ್ತೆ, ಡಿಸಿಷನ್ಸ್ ಎಲ್ಲ ಪೆಂಡಿಂಗ್ ಅಲ್ಲಿ ಇರುತ್ತೆ, 99% ಆಗಿರ್ತಕ್ಕಂಥ ಕೆಲಸಗಳು 100 ಆಗೋದ್ರಲ್ಲಿ ನಿಂತು ಬಿಡುತ್ತೆ. ಇದೆಲ್ಲ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾಕಂದ್ರೆ ಅಷ್ಟಮದಲ್ಲಿರ್ತಕ್ಕಂಥದ್ದು ಗುರು ನಿಮ್ಗೆ ಏನೇನು ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಆಸ್ತಿ ವಿಚಾರ ಆಗ್ಬೋದು, ಸಂತಾನ ವಿಚಾರ ಆಗ್ಬೋದು, ಹಾಗೆ ಧನಸ್ಥಾನ ಹಣದ ವಿಚಾರದಲ್ಲಾಗ್ಬೋದು, ಕುಟುಂಬ ಸ್ಥಾನದಲ್ಲಾಗ್ಬೋದು, ನಿಮ್ಮ ಮಾತಿನ ವಾಕ್ಸ್ಥಾನ ಆಗ್ಬೋದು, ವಿದ್ಯಾಸ್ಥಾನ ಆಗ್ಬೋದು. ಇದೆಲ್ಲವೂ ಕೂಡ ನಿಮಗೆ ಒಂಥರ ಮಿಡಲ್ ಏಜ್ ಅಲ್ಲಿ ಇರುತ್ತೆ, ಅಂದ್ರೆ ಮೀಡಿಯಂ ಆಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಯಾವುದು ಮೇಲೆ ಹೋಗಲ್ಲ ಕೆಳಗಲ್ಲ. ಏನು ಕುಟುಂಬಕ್ಕೋಸ್ಕರ ಜೀವನ ಮಾಡಬೇಕು, ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅನ್ನೋದು ಬಿಟ್ರೆ ಯಾವುದೇ ಮನಸ್ಸಿಗೆ ಸಂತೋಷ ಮುದ ನೀಡುವಂತ ಕೆಲಸಗಳಾಗಿಲ್ಲ. ಎಲ್ಲ ಮನಸ್ಸಿಗೆ ಬೇಸರ ಆಗಿರುವಂತದ್ದೇ, ಕಳ್ಕೊಂಡಿರ್ತಕ್ಕಂಥದ್ದೇ ವೃಶ್ಚಿಕ ರಾಶಿಯವರು. ಈ 1 ತಿಂಗಳು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಅದಾದ್ಮೇಲೆ ಪಂಚಮ ಶನಿ ಪ್ರಭಾವ ಇದ್ರೂ ಸಹ ಗುರು ಅನ್ನುವಂಥದ್ದು ನಿಮ್ಮನ್ನ ರಕ್ಷಣೆ ಮಾಡ್ತಾರೆ. ಪಂಚಮ ಶನಿ ಪ್ರಭಾವ ಇರೋದ್ರಿಂದ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ, ಜೊತೆಗೆ ತೈಲಾಭಿಷೇಕ ತಿಂಗಳು ಒಂದ್ಸಲ ಮಾಡಿ. ಅದನ್ನ ಹೋದ ತಿಂಗಳು ಹೇಳಿದೆ, ಈ ತಿಂಗಳು ಹೇಳ್ತಾ ಇದ್ದೀನಿ, ಬರೋ ತಿಂಗಳು ಹೇಳ್ತೀನಿ. ಗುರುಬಲ ಬಂದ ಮೇಲೂ ಮಾಡಿ ತಪ್ಪೇನಿಲ್ಲ, ಬಟ್ ಗುರುಬಲ ಬಂದ ಮೇಲೆ ತುಂಬಾ ಸಪೋರ್ಟ್ ಸಿಗುತ್ತೆ. ಮೇ ತಿಂಗಳು ಬ್ಯಾಲೆನ್ಸ್ ಮಾಡಿ. ಗುರುಬಲ ಇರ್ಲಿ ಇಲ್ಲದೆ ಹೋಗ್ಲಿ, ನಿಮ್ಗೆ ಗುರು ಆಶೀರ್ವಾದ ಬೇಕಲ್ವಾ, ಮಾಡಿಸ್ಕೊಳ್ಳಿ. ಎಲ್ಲಿ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದ್ರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಡೀಟೇಲ್ಸ್ ಅನ್ನ ಕಳಿಸ್ಕೊಡ್ತಾರೆ. ಇದಲ್ಲದೆ ನೀವು ದುಡ್ಡು ಕೊಟ್ಟರೆ ಬರ್ಬೇಕಂತಿಲ್ಲ, ದುಡ್ಡು ಕೊಡ್ಲಿಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲರನ್ನು ಕರ್ಕೊಂಡು ಬಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಕರುಂಗಲಿ ಮಾಲ ಅನ್ನುವಂಥದ್ದು ಬೇಕಾದವರು ಅದನ್ನ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ ಕರುಂಗಲಿ ಮಾಲೆ ಬೇಕು ಅಂತ ಅನ್ಕೋತಿರೋ ಅಂಥವ್ರು, ಮತ್ತೆ ಗುರುಶಾಂತಿ ಮಹಾಯಾಗಕ್ಕೆ ಸಂಕಲ್ಪ ಆಗಬೇಕು ಅನ್ಕೋತಿರೋ ಅಂಥವ್ರು ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಗೋತ್ರ ನಕ್ಷತ್ರ ರಾಶಿಯಲ್ಲಿ ಸಂಕಲ್ಪ ಆಗಿ ಪ್ರಸಾದ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ.